ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನಿನ್ನೆ ದೆಹಲಿಯ ಕೆಂಪುಕೋಟೆ ಬಳಿಯಲ್ಲಿ ಸಂಭವಿಸಿದ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ಸ್ಫೋಟಕ್ಕೆ ಸಂಬಂಧಪಟ್ಟ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಇದರ ಜೊತೆಯಲ್ಲಿ ಸ್ಫೋಟದ ತೀವ್ರತೆಗೆ, ಸಾವನ್ನಪ್ಪಿದವರ ಸಂಖ್ಯೆ ಹಾಗೆ ಗಾಯಾಳುಗಳ ಸಂಖ್ಯೆಯ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದೆಹಲಿಯ ಬ್ಲಾಸ್ಟ್ನಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದ 3 ಸಾವನ್ನಪ್ಪಿದ್ದಾರೆ. ನಿನ್ನೆ ಕಾರು ಸ್ಫೋಟದಲ್ಲಿ 9 ಮಂದಿ ಸಾವನ್ನಪ್ಪಿರುವ ಬಗ್ಗೆ ನಿನ್ನೆ ತಡರಾತ್ರಿವರೆಗೂ ಮಾಹಿತಿಗಳಿತ್ತು. ಗಾಯಗೊಂಡವರನ್ನ ಐಸಿಯುಗೆ ದಾಖಲಿಸಿ, ಅಂದ್ರೆ ಆಸ್ಪತ್ರೆಯ ಐಸಿಯುನಲ್ಲಿ ಇಟ್ಟು ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು. ಆ ಪೈಕಿ 3 ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದ್ದಾರೆ. ಅಲ್ಲಿಗೆ ದೆಹಲಿ ಬ್ಲಾಸ್ಟ್ ಪ್ರಕರಣದಲ್ಲಿ ಮೃತಪಟ್ಟವರ ಸಂಖ್ಯೆ ಮತ್ತಷ್ಟು ಏರಿಕೆಯಾಗಿದೆ. 12 ಮಂದಿ ಇವರೆಗೆ ಸಾವನ್ನ ಅಪ್ಪಿದ್ದಾರೆ ಅನ್ನೋದರ ಮಾಹಿತಿ ಲಭ್ಯವಾಗ್ತಾ ಇರೋದು. ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದ 3 ಮೃತಪಟ್ಟಿದ್ದಾರೆ. ನಿನ್ನೆವರೆಗೂ ಕಾರು ಸ್ಫೋಟದಲ್ಲಿ 9 ಮಂದಿ ದುರ್ಮರಣ ಹೊಂದಿದ್ದು, ಇವತ್ತು ಚಿಕಿತ್ಸೆ ಫಲಿಸದೆ 3 ಮೃತಪಟ್ಟಿದ್ದಾರೆ. ಅಲ್ಲಿಗೆ ದೆಹಲಿ ಬ್ಲಾಸ್ಟ್ನ ಸಾವಿನ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. ಮತ್ತೊಂದು ಕಡೆಯಲ್ಲಿ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಅಲ್ಲಿದ್ದ ಪರಿಸ್ಥಿತಿಗಳು ಹೇಗಿತ್ತು ಅನ್ನೋದನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕೆಂಪುಕೋಟೆಯ ಬಳಿಯಲ್ಲಿ ಸ್ಫೋಟ ಸಂಭವಿಸ್ತಾ ಇದ್ದ ಹಾಗೆ ಅಕ್ಕಪಕ್ಕದ ಪ್ರದೇಶದಲ್ಲಿ ಆತಂಕ. ಜನ ದಿಕ್ಕಾಪಾಲಾಗಿ ಓಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮತ್ತೊಂದು ಬದಿಯಲ್ಲಿ ಭೀಕರ ಸ್ಫೋಟ ಸಂಭವಿಸಿದ ಸಂದರ್ಭದ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಸ್ಫೋಟಕ್ಕೆ ನಿಜವಾದ ಕಾರಣ ಏನು, ಇದರ ಹಿಂದೊಂದು ವ್ಯವಸ್ಥಿತವಾದ ಜಾಲ ಇದೆಯಾ, ಇದೆಲ್ಲದರ ಬಗ್ಗೆ ತನಿಖೆ ಈಗಲೂ ಮುಂದುವರೆದಿದೆ. ಇನ್ನು ದೆಹಲಿಯಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ, ಸ್ಫೋಟ ನಡೆದ ಸ್ಥಳದಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮವರೆಗೂ ತಲುಪಿಸ್ತಾ ಇದೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್. ದೆಹಲಿಯ ಕೆಂಪುಕೋಟೆ ಬಳಿಯಲ್ಲಿ ಸ್ಫೋಟ ಸಂಭವಿಸಿದ ಪ್ರದೇಶದಿಂದಲೇ ಮಾಹಿತಿಯನ್ನ ನಾನ್ ಸ್ಟಾಪ್ ಕವರೇಜ್ ನ ಭಾಗವಾಗಿ ನಿಮ್ಮವರೆಗೂ ತಲುಪಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ಘಟನೆ ಬಗ್ಗೆ ತನಿಖೆ ಕೂಡ ಇದೀಗ ಚುರುಕಾಗಿ ನಡೀತಾ ಇದೆ. ಎಸ್ಪೆಷಲಿ I-20 ಕಾರ್, ಸ್ಫೋಟಗೊಂಡಂತಹ I-20 ಕಾರು ಫರೀದಾಬಾದ್ನಿಂದ ದೆಹಲಿಯ ಕೆಂಪುಕೋಟೆವರೆಗೆ ಟ್ರಾವೆಲ್ ಮಾಡಿದ ಪ್ರತಿ ಪ್ರದೇಶದಲ್ಲಿ ಇರ್ತಕ್ಕಂಥ ಸಿಸಿಟಿವಿ ದೃಶ್ಯಗಳನ್ನ ಕಲೆ ಹಾಕಲಾಗ್ತಾ ಇದೆ. ಇನ್ನು ಕಾರನ್ನ ಚಲಾಯಿಸಿಕೊಂಡು ಬರ್ತಾ ಇದ್ದ ಉಮರ್ ನಬಿ, ಅನುಮಾನ ಇರೋದು ಉಮರ್ ನಬಿ ಮೇಲೆ. ಹೀಗಾಗಿ ಆತನ ಕುಟುಂಬಸ್ಥರನ್ನ ಇದೀಗ ವಿಚಾರಣೆಗೆ ಒಳಪಡಿಸಲಾಗಿದೆ. ತಾಯಿ ಹಾಗೆ ಸಹೋದರರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಫರೀದಾಬಾದ್ನಲ್ಲಿ ಸೆರೆ ಸಿಕ್ಕಂತಹ ವೈಟ್ ಕಾಲರ್ ಟೆರರಿಸ್ಟ್, ಅವರಿಗೂ ಈ ಸ್ಫೋಟಕ್ಕೂ ಏನಾದ್ರೂ ಲಿಂಕ್ ಇದೆಯಾ? ಭಾರಿ ಪ್ರಮಾಣದ ಸ್ಫೋಟಕವನ್ನ ಏನು ವಶಕ್ಕೆ ಪಡೆಯಲಾಗಿತ್ತು ನಿನ್ನೆ, ಅದರ ಭಾಗವಾಗಿಯೇ ಈ ಸ್ಫೋಟ ಕೂಡ ಸಂಭವಿಸಿದೆಯಾ? ಈ ನಿಟ್ಟಿನಲ್ಲೂ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ರಿಪಬ್ಲಿಕ್ಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ದೃಶ್ಯಗಳು, ಸ್ಫೋಟ ಸಂಭವಿಸಿದ ಸಂದರ್ಭದ ದೃಶ್ಯಗಳು ಲಭ್ಯವಾಗ್ತಾ ಇದೆ. ಆ ಪೈಕಿ ಇದು ಒಂದು ನೋಡಿ. ದೆಹಲಿಯ ಕೆಂಪುಕೋಟೆ ಬಳಿಯಲ್ಲಿ ಸ್ಫೋಟ ಸಂಭವಿಸಿದ ಸಂದರ್ಭದಲ್ಲಿ ಅಲ್ಲಿದ್ದ ಜನರ ರಿಯಾಕ್ಷನ್ ಹೇಗಿತ್ತು, ಹಾಗೆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅನ್ನೋದನ್ನ ಕೂಡ ನಾವು ಈ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಸ್ಫೋಟ ಸಂಭವಿಸ್ತಾ ಇದ್ದ ಹಾಗೆ ಅಲ್ಲಿದ್ದ ವಸ್ತುಗಳೆಲ್ಲ ಶೇಕ್ ಆಗಿದೆ. ಜನ ಗಾಬರಿಗೊಂಡು ಓಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸಮಯ ಕೂಡ ಗಮನಿಸಬಹುದು. 6:50 ಸುಮಾರಿಗೆ ನಡೆದಿರುವ ಘಟನೆ. 6:50 ಅಲ್ಲೊಂದು ಸ್ಫೋಟ ಆಗಿದೆ, ಏನೋ ವಿಧ್ವಂಸಕ ಕೃತ್ಯ ಆಗಿರಬಹುದು ಅನ್ನೋ ಭಯದಲ್ಲಿ ಜನ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸಿಸಿಟಿವಿಯ ದೃಶ್ಯವನ್ನ ಸದ್ಯಕ್ಕೆ ನೀವು ಗಮನಿಸ್ತಾ ಇದ್ದೀರಿ. ಸ್ಫೋಟ ಸಂಭವಿಸ್ತಾ ಇದ್ದ ಹಾಗೆ ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಜನ ಯಾವ ರೀತಿಯಾಗಿ ಗಾಬರಿಗೊಂಡಿದ್ರು ಅನ್ನೋದಕ್ಕೆ ದೃಶ್ಯಗಳು ಸಾಕ್ಷಿಯಾಗಿ ನಿಲ್ತಾ ಇದೆ. ರಾಜಧಾನಿ ಮೇಲೆ ಸುಸೈಡ್ ಬಾಂಬ್ ದಾಳಿ ನಡೆಸಲಾಯ್ತಾ ಅನ್ನೋ ಅನುಮಾನ ಇದೀಗ ಬಲವಾಗ್ತಾ ಇದೆ. ದೆಹಲಿ ದಾಳಿ ಹಿಂದೆ ಪಾಕಿಸ್ತಾನದ ಜೈಷ್ ಉಗ್ರರ ಕೈವಾಡ ಇದೆಯಾ? ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಾಥಮಿಕ ತನಿಖೆಯ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದ್ದು, ಸುಸೈಡ್ ದಳದಿಂದಲೇ ತರಾತುರಿಯಲ್ಲಿ ದಾಳಿಯನ್ನ ನಡೆಸಲಾಯ್ತಾ? ಯಾವುದೇ ನಿಖರ ಪ್ಲಾನ್ ಮಾಡದೆ ತರಾತುರಿಯಲ್ಲಿ ಸ್ಫೋಟವನ್ನ ಎಕ್ಸಿಕ್ಯೂಟ್ ಮಾಡಲಾಯ್ತಾ? ಸೋಮವಾರವಷ್ಟೇ 4ರನ್ನ ಬಂಧಿಸಿದ್ರು ಪೊಲೀಸರು. ಬಂಧನದ ಬೆನ್ನಲ್ಲೇ ಆತಂಕಕ್ಕೀಡಾದ ಜೈಷ್ ಉಗ್ರ
ಟಾರ್ಗೆಟ್ ಬೇರೆಲ್ಲೋ ಆದ್ರೆ ಸ್ಫೋಟ ಸಂಭವಿಸಿದ್ದು ಇನ್ನೆಲ್ಲೋ ಅನ್ನೋ ರೀತಿಯಲ್ಲಿ ಸಂಭವಿಸಿದ ಪರಿಸ್ಥಿತಿ ಅನ್ನೋ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಇನ್ಫ್ಯಾಕ್ಟ್ ಬೆಳಗಿನಿಂದ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟ ಅನೇಕ ತಜ್ಞರು ಹಾಗೆ ಭಾರತೀಯ ಸೇನಾಪಡೆಯ ಭಾಗವಾಗಿದ್ದ ಅನೇಕ ಎಕ್ಸ್ಪರ್ಟ್ಗಳು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡ್ತಿದ್ದಾರೆ. ಎಲ್ಲರ ಅನುಮಾನ ಇಷ್ಟೇ, ಸಿಎನ್ಜಿ ಬ್ಲಾಸ್ಟ್ ಆದಂತೆ ಕಾಣ್ತಾ ಇಲ್ಲ, ಇದೊಂದು ಉಗ್ರ ಚಟುವಟಿಕೆಯೇ ಆಗಿರಬಹುದು ಅನ್ನೋ ಅನುಮಾನ. ಅದಕ್ಕೆ ಪೂರಕವಾದ ಅನೇಕ ಅಂಶಗಳು ಇದೀಗ ತನಿಖೆಯ ಭಾಗವಾಗಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ದೆಹಲಿಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಇದೊಂದು ಟೆರರ್ ಅಟ್ಯಾಕ್ ಇರಬಹುದು ಅನ್ನೋ ಅನುಮಾನ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಸಾಗ್ತಾ ಇದೆ. ಪಾಕಿಸ್ತಾನ ಮೂಲದ ಜೈಷ್ ಸಂಘಟನೆಯ ಪಾತ್ರ ಕೂಡ ಇರಬಹುದು ಅನ್ನೋ ಅನುಮಾನ ಇದೀಗ ಬಲವಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ನಿಟ್ಟಿನಲ್ಲಿ? ಖಂಡಿತ ಸ್ಮಿತಾ, ನೋಡಿ, ಒಂದು ಕ್ಲಿಯರ್ ಆಗಿದೆ, ಇದು ಸಿಎನ್ಜಿ ಬ್ಲಾಸ್ಟ್ ಆಗಿರೋದಲ್ಲ, ಇದು ಭಯೋತ್ಪಾದಕ ಸಂಘಟನೆ ಇದನ್ನು ಮಾಡಿದೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನಿನ್ನಿನಿಂದಲೂ ಕೂಡ ಕಲೆ ಹಾಕಿರುವಂತಹ ಮಾಹಿತಿ ಆಧಾರದ ಮೇಲೆ ಮತ್ತೆ ಯಾರನ್ನ ಬಂಧನ ಮಾಡಿದ್ದಾರೆ, 3 ಜನರ ಬಂಧನ ಆಗಿದೆ. ಈ ಪ್ರಕರಣದ ಈ ಬಾಂಬ್ ಬ್ಲಾಸ್ಟ್ ನ 4 ಜನ ಮಾಸ್ಟರ್ ಮೈಂಡ್, ಅದರಲ್ಲಿ ಓರ್ವ ಆತ ಸತ್ತೋಗಿದ್ದಾನೆ, ಉಮರ್ ನಬಿ ಸತ್ತೋಗಿದ್ದಾನೆ. ಇನ್ನುಳಿದಂತ 3 ಜನ ಅವರನ್ನ ವಿಚಾರಣೆ ಮಾಡಿದಾಗ, ಅವರ ಲ್ಯಾಪ್ಟಾಪ್ ಗಳನ್ನ ವಶಪಡಿಸಿಕೊಂಡಾಗ, ಅವರ ಮೊಬೈಲ್ ಗಳನ್ನ ರಿಟ್ರೀವ್ ಮಾಡಿದಾಗ, ಅವರ ಸಂಪರ್ಕವನ್ನ ಚೆಕ್ ಮಾಡಿದಾಗ, ಅವರ ಟ್ರಾವೆಲ್ ಹಿಸ್ಟ್ರಿಗಳನ್ನ ನೋಡಿದಾಗ, ಎಸ್ ಎಕ್ಸಾಕ್ಟ್ಲಿ ಇದು ಒಂದು ಉದ್ದೇಶಿತವಾದಂತಹ ಕೃತ್ಯ, ಭಯೋತ್ಪಾದಕ ಕೃತ್ಯ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದ್ರೆ ಯಾವ ಭಯೋತ್ಪಾದಕ ಸಂಘಟನೆ ಅನ್ನೋದು ಇಲ್ಲಿವರೆಗೂ ಕೂಡ, ನೀವು ಸಹಜವಾಗಿ ನೋಡಿ ಸ್ಮಿತಾ, ಈ ಹಿಂದೆ ಪೆಹಲ್ಗಾಮ್ನಲ್ಲಿ ಅಲ್ಲಿ ಟೂರಿಸ್ಟ್ ಗಳ ಮೇಲೆ ದಾಳಿ ಆದಾಗ ನಾವೇ ಇದನ್ನು ಮಾಡಿದ್ದು ಅಂತ ಹೇಳಿ ಒಂದು ಭಯೋತ್ಪಾದಕ ಸಂಘಟನೆ ಒಪ್ಕೊಂಡಿತ್ತು, ಜೈಷ್ ಎ ಮೊಹಮ್ಮದ್ ಸಂಘಟನೆ ಒಪ್ಕೊಂಡಿತ್ತು. ಪುಲ್ವಾಮಾದ ದಾಳಿ ಆದಾಗ್ಲೂ ಕೂಡ ನಾವೇ ಇದನ್ನು ಮಾಡಿದ್ದು, ನಾವೇ ಈ ಮಾರಣ ಹೋಮಕ್ಕೆ ಕಾರಣ ಅಂತ ಹೇಳಿ ಭಯೋತ್ಪಾದಕ ಸಂಘಟನೆ ಒಪ್ಕೊಂಡಿತ್ತು. ಆದ್ರೆ ಈ ಒಂದು ಸ್ಫೋಟದ ಹಿಂದೆ ಯಾವ ಸಂಘಟನೆ ಇದೆ ಅನ್ನುವಂತ ಇಲ್ಲಿವರೆಗೂ ಯಾವೊಂದು ಸೂಕ್ಷ್ಮತೆಯೂ ಕೂಡ ಗೊತ್ತಾಗಿಲ್ಲ. ಹೀಗಾಗಿ ಪೊಲೀಸರಿಗೆ ತಲೆನೋವಾಗಿರೋದೇ ಯಾರು ಹಿಂಗ್ ಮಾಡಿದ್ರು, ಯಾವ ಸಂಘಟನೆ ಇದರ ಹೊಣೆಯನ್ನ ಹೊತ್ಕೊಳ್ಳುತ್ತೆ ಅನ್ನೋದು ಬಹಳ ಕುತೂಹಲ ಮತ್ತೆ ಭಾರಿ ಈಗ ಇರುವಂತ ಪ್ರಶ್ನೆ. ಇದರ ನಡುವೆ ಯಾರಾದ್ರೂ ಇದರ ಸಂಘಟನೆಯ ಒಂದು ನೇತೃತ್ವ ಅಥವಾ ಈ ನಾವೇ ಮಾಡಿದ್ದು ಅಂತ ಹೇಳಿ ಒಪ್ಕೊಂಡ್ರು ಅಂತ ಹೇಳಿ ಆದ್ರೆ ಭಾರತ ಅದಕ್ಕೆ ಸರಿಯಾದಂತಹ ಪ್ರತಿಕಾರವನ್ನು ಕೂಡ ತೆಗೆದುಕೊಳ್ಳೋದ್ರಲ್ಲಿ ನೋ ಡೌಟ್ ನಮ್ಮ ಕಣ್ಮುಂದೆ ಸಿಂಧೂರ ಆಪರೇಷನ್ ಕೂಡ ಇದೆ. ಹೀಗೆಲ್ಲ ಇರುವಾಗ ಕ್ಷಣ ಕ್ಷಣಕ್ಕೂ ಕೂಡ ಇನ್ವೆಸ್ಟಿಗೇಷನ್, ಅದರಿಂದ ಸಿಕ್ಕಂತ ಮಾಹಿತಿ, ಇವರು ಹೇಳಿದಂತಹ ವಿಚಾರ, ಇದೆಲ್ಲದರ ಆಧಾರದ ಮೇಲೆ ಪೊಲೀಸರು ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ಬೇಕಾಗತ್ತೆ. ಇಂಥವ್ರು ಮಾಡಿದ್ರು, ಹೀಗ್ ಮಾಡಿದ್ರು, ಇದವ್ರ ಉದ್ದೇಶ ಆಗಿತ್ತು ಅನ್ನೋದು. ಆದ್ರೆ ಈ ಹಿಂದಿನ ಕೆಲವೊಂದಿಷ್ಟು ಇನ್ವೆಸ್ಟಿಗೇಷನ್ ಅಥವಾ ವಿಚಾರಣೆಯನ್ನು ನೋಡಿದಾಗ ಕೆಲವು ಡಾಕ್ಟರ್ಗಳನ್ನ ಪೊಲೀಸರು ಬಂಧನ ಮಾಡಿದ್ರಲ್ಲ, ಅವರ ಮಾಹಿತಿ ಆಧಾರದ ಮೇಲೆ ಇಂಥವರೆಲ್ಲ ಇದರ ಹಿಂದಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಶಹೀನ್ ಅನ್ನುವಂತ ಲೇಡಿ ಒಬ್ರು ಡಾಕ್ಟರ್ ಕೂಡ ಇದ್ರಲ್ಲಿ ಇದ್ರು ಅನ್ನೋದು, ಮುಜಾಮಿಲ್ ಅನ್ನುವಂತ ಒಬ್ಬ ಭಯೋತ್ಪಾದಕ ಇದ್ದ ಅನ್ನೋದು, ಆತನ ತಂದೆ ತಾಯಿ ಕೂಡ ಅದೇ ವೃತ್ತಿಯಲ್ಲಿರೋರು, ಡಾಕ್ಟರ್ ವೃತ್ತಿಯಲ್ಲಿರೋರು, ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ರು ಅನ್ನೋದು. ಇದಕ್ಕೆ ಪೂರಕ ಆಗಿರುವಂತೆ ಕಾಶ್ಮೀರ ಭಾಗದಲ್ಲಿ ಪ್ರವೋಕ್ ಮಾಡುವಂತ ಕೆಲವು ಪೋಸ್ಟರ್ ಗಳನ್ನ ಅಥವಾ ಕೆಲವೊಂದಿಷ್ಟು ಅಲ್ಲಿ ಸಮಾವೇಶಗಳಾದಾಗ ಈ ರೀತಿ ಜಿಹಾದಿ ಕೃತ್ಯದ ವಿಚಾರವೂ ಕೂಡ ಅಲ್ಲಿ ಬಯಲಾಗಿತ್ತು. ಅದೆಲ್ಲ ಆಗಿ ಕೆಲವೇ ದಿನಗಳಲ್ಲಿ ಇಲ್ಲಿ ಈ ಘಟನೆ ಆಗಿದೆ ಅಂತ ಹೇಳಿ ಹೇಳಿದಾಗ ಇದೊಂದು ವ್ಯವಸ್ಥಿತವಾಗಿ ಈ ಸ್ಫೋಟ ಆಗಿದೆ ಅನ್ನೋದ್ರಲ್ಲಿ ನೋ ಡೌಟ್ ಒಂದು ಬಹಳ ಕ್ಲಿಯರ್ ಆಗಿದೆ. ಇದು ಉದ್ದೇಶಪೂರ್ವಕವಾಗಿಯೇ ಒಂದು ಆತಂಕದ ವಾತಾವರಣವನ್ನ ದೇಶದಲ್ಲಿ ಸೃಷ್ಟಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ದಾಳಿ ಆಗಿದೆ ಅನ್ನುವಂಥದ್ದು ಈಗ ಪ್ರಾಥಮಿಕವಾಗಿ ನಮ್ಗೆ ಸಿಕ್ಕಿರುವಂತ ಮಾಹಿತಿ. ನೋಡಿ ಸ್ಮಿತಾ, ಆ ದಾಳಿಯ ತೀವ್ರತೆ ಹೆಂಗಿತ್ತು ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ನೀವು ಹೇಳಿದ್ರೆ ಸಿಎನ್ಜಿ ಬ್ಲಾಸ್ಟ್ ಅಂತ ಹೇಳಿ, ನೋಡಿ ಇಲ್ಲಿ ತುಂಡಾಗಿರುವಂತ ಆ ವಾಹನದ ಅವಶೇಷಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಇದೆಲ್ಲವನ್ನು ಕೂಡ ಇಲ್ಲಿ FSL ಅಧಿಕಾರಿಗಳು ಈ ಹೊತ್ತಿನವರೆಗೂ ಕೂಡ ಬಂದು ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ಫೊರೆನ್ಸಿಕ್ ಸಿಬ್ಬಂದಿಯು ಕೂಡ ಎಲ್ಲವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. NIA ಹಿರಿಯ ಅಧಿಕಾರಿಗಳು ಕೂಡ ಈ ಹೊತ್ತಿಗೆ ಬರ್ತಾ ಇದ್ದಾರೆ. ಈ ಸಿಕ್ಕಿರುವಂತ ಅವಶೇಷಗಳು ಹಾಗೆ ಆತನ ಓಡಾಡಿದಂತ ಟ್ರಾವೆಲ್ ಮೂವ್ಮೆಂಟ್ ನಲ್ಲಿ ಕ್ಯಾಚ್ ಆದಂತ CCTV ಫುಟೇಜ್ಗಳು ಅದೆಲ್ಲವನ್ನು ಕೂಡ ಈಗ ಪೊಲೀಸರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದರ ಆಧಾರದ ಮೇಲೆ ತನಿಖೆ ಆಯಾಮಗಳಲ್ಲಿ ಸಾಗುತ್ತೆ. ನಾನಾ ಆಯಾಮಗಳಲ್ಲಿ ತನಿಖೆ ಆಗಿ ಈ ಏನಾಗಿದೆ, ಯಾಕು, ಏನು ಎಲ್ಲ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಈ ಹೊತ್ತಿಗೆ ಈ ಕ್ಷಣಕ್ಕಂತೂ ಒಂದು ರೀತಿಯಲ್ಲಿ
ನೀವು ನೋಡ್ತಾ ಇದ್ರೆ ಘಟನಾ ಸ್ಥಳವನ್ನ ನೀವು ನೋಡ್ತಾ ಇದ್ರೆ ಸಂಪೂರ್ಣವಾಗಿ ಇಲ್ಲಿ ಸ್ತಬ್ಧ ಮಾಡಿ ಜನ ಓಡಾಡದ ರೀತಿಯ